ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆರತಿ ಹಾಗೂ ಕೀರ್ತಿ ತಮ್ಮ ಮನೆಗೆ ಹೋಗಿ ದಿನಗಳು ಕಳೆದವು. ಅವತ್ತೊಂದಿನ ಸಾರ್ಥಕ್ ರೆಸ್ಟೋರೆಂಟ್ನಿಂದ ಬೇಗ ಬಂದಿದ್ದ. ಮನೆಯಲ್ಲಿ ಯಾರೂ ಇರಲಿಲ್ಲ. ಅವನಿಗೆ ತುಂಬ ಹಸಿವಾಗುತ್ತಿತ್ತು. ಅಡುಗೆ ಕೋಣೆಗೆ ಹೋದಾಗ ಅಲ್ಲಿ ತಿನ್ನಲು ಏನೂ ಇರಲಿಲ್ಲ. ಅಡುಗೆ ಮಾಡಿ ತಿನ್ನುವಷ್ಟು ತಾಳ್ಮೆ ಹಾಗೂ ಸಮಯ ಅವನಿಗೆ ಇರಲಿಲ್ಲ. ಫ್ರಿಡ್ಜ್ ತೆರೆದು ನೋಡಿದಾಗ ಸೇಬು ಹಣ್ಣು ಮತ್ತು ದ್ರಾಕ್ಷಿ ಇತ್ತು. ಸೇಬು ಹಣ್ಣನ್ನು ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ತಿನ್ನತೊಡಗಿದ. ಮನೆಯವರೆಲ್ಲ ಎಲ್ಲ ಹೋದರು. ನನ್ನ ಹತ್ರ ಒಂದು ಮಾತು ಹೇಳಿಲ್ಲ ಯಾರು. ಈ ಇಚ್ಛೆ ಎಲ್ಲಿದ್ದಾಳೆ? ಅವಳು ಇಲ್ಲಿ ಇಲ್ಲ ಅನಿಸುತ್ತೆ. ಇದ್ದಿದ್ರೆ ಈಗಾಗಲೇ ಒಂದು ಮಾತಾಡುವಲ್ಲಿ 100 ಮಾತಾಡಿರೋಳು ಎಂದು ಸ್ವಗತ ನುಡಿದುಕೊಳ್ಳುತ್ತಿದ್ದ ಸಾರ್ಥಕ್. ಅದರ ನಡುವೆ ಮನೆಯವರಿಗೆ ಕರೆ ಮಾಡುತ್ತಲೇ ಇದ್ದ. ಆದರೆ ಯಾರೂ ಕರೆ ಸ್ವೀಕರಿಸಲಿಲ್ಲ. ಕೊನೆಗೆ ಇಚ್ಛಾಳ ನಂಬರಿಗೆ ಕರೆ ಮಾಡಿದ. ಆಗಲೂ ಆ ಕಡೆಯಿಂದ ಯಾರೂ ಕರೆ ಸ್ವೀಕರಿಸಲಿಲ್ಲ. ಸೇಬು ಹಣ್ಣು ತಿಂದು ಮುಗಿಸಿದ ಬಳಿಕ ತನ್ನ ಕೋಣೆಗೆ ಹೋದವ ತನ್ನ ತಾಯಿಯ ಫೋಟೋ ಬಳಿ ನಿಂತು, ಮನೆಯಲ್ಲಿ ಯಾರೂ ಕಾಣಿಸ್ತಿಲ್ಲ ಅಮ್ಮ, ಎಲ್ಲರೂ ಎಲ್ಲಿಗೆ ಹೋದರು ಅಂತ ಗೊತ್ತಾಗ್ತಿಲ್ಲ, ಯಾಕೋ ಒಂಟಿ ಅನ್ನಿಸ್ತಿದೆ, ನೀನೀಗಿದ್ದಿದ್ರೆ ನಿನ್ನ ತೊಡೆ ಮೇಲೆ ಮಲಗ್ತಿದ್ದೆ, ಮಿಸ್ ಯು ಮಾ. ಅಮ್ಮ, ನಿಂಗೊಂದು ವಿಷಯ ಗೊತ್ತಾ? ಇಚ್ಛೆ ನನ್ನ ಹತ್ರ ಅವಳ ಪ್ರೀತಿನ ಹೇಳ್ಕೊಂಡ್ಳು. ಆದರೆ ನಾನೇನು ಹೇಳಿಲ್ಲ. ಅದಕ್ಕೆ ಕಾರಣ ನಿಂಗೆ ಗೊತ್ತಲ್ವಾ? ನನಗೆ ಮೊದಲೆಲ್ಲ ಅವಳನ್ನು ಕಂಡ್ರೆ ಇರಿಟೇಷನ್ ಆಗ್ತಿತ್ತು. ಆದರೆ ಆಮೇಲೆ ಅದು ಹೇಗೋ ಅವಳು ನನ್ನ ಜೀವನದ ಭಾಗ ಆಗಿ ಹೋದ್ಲು. ಈಗ ಅವಳಿಲ್ಲ ಅಂದರೆ ನನಗೇನೋ ಕಳೆದುಕೊಂಡ ಹಾಗೆ ಅನಿಸುತ್ತೆ. ನನ್ನ ಹೃದಯ ತರಿಸಿ, ನನ್ನ ಆತ್ಮಸಖಿ, ನನ್ನ ಒಲವು, ನನ್ನ ಪ್ರಾಣ ಎಲ್ಲ ಅವಳೇ. ಅವಳ ಮನಸ್ಸಲ್ಲಿ ನನಗೆ ಗಂಡನ ಸ್ಥಾನ ಕೊಟ್ಟಿದ್ದಾಳೆ. ಅವಳು ನನ್ನನ್ನು ಪ್ರೀತಿಸ್ತಿದ್ದಾಳೆ ಅಂತ ಗೊತ್ತಾದಾಗ ನನಗೆ ಎಷ್ಟು ಖುಷಿಯಾಗಿತ್ತು ಗೊತ್ತಾ? ವಿಶಾಲವಾದ ಆಗಸದಲ್ಲಿ ತೇಲುತ್ತಿರುವಂತಹ ಅನುಭವ. ಆದರೆ ನನಗೆ ಅವಳ ಹತ್ರ ಪ್ರೀತಿ ಹೇಳೋಕ್ಕಾಗಲ್ಲ. ಕಾರಣ ನಿಂಗೂ ತಿಳಿದಿದೆ. ನಾನೇನು ಮಾಡಲಿ ಅಮ್ಮ? ಅವಳು ಖುಷಿಯಾಗಿರಬೇಕು, ಚೆನ್ನಾಗಿರಬೇಕು. ಅದಕ್ಕೆ ನನ್ನ ಪ್ರೀತಿ ವಿಷಯನ ನಾನು ಅವಳಿಗೆ ಹೇಳಲಿಲ್ಲ. ನಿನಗೆ ನಾನು ನನ್ನ ಮನಸ್ಸು ಅರ್ಥ ಆಗುತ್ತಲ್ಲಮ್ಮ. ಬೇರೆ ಯಾರ ಹತ್ರನೂ ನನಗೆ ಈ ವಿಷಯ ಹಂಚಿಕೊಳ್ಳಲು ಸಾಧ್ಯ ಇಲ್ಲ ಎಂದು ಹೇಳಿದವ ನಿಟ್ಟುಸಿರು ಬಿಟ್ಟ. ಅವನಿಗೆ ಯಾಕೋ ನಿದ್ದೆ ಬಂದಿರಲಿಲ್ಲ. ತನ್ನ ಗಿಟಾರ್ ತೆಗೆದುಕೊಂಡು ಬಾಲ್ಕನಿಗೆ ಹೋದವ ಅದನ್ನು ನುಡಿಸುತ್ತಲೇ, ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ ಕಿರುನಗೆ ಎಂಬ ಹಾಡನ್ನು ಹಾಡಿದ. ಹಾಡು ಹಾಡಿದ ಬಳಿಕ ಅವನ ಮನಸ್ಸು ಹಗುರವಾಯಿತು. ಗಿಟಾರನ್ನು ಅದರ ಸ್ಥಾನದಲ್ಲಿ ಇಟ್ಟು ಮಂಚದಲ್ಲಿ ಮಲಗಿದ ತಕ್ಷಣ ಅವನಿಗೆ ನಿದ್ದೆ ಆವರಿಸಿತು. ಮಧ್ಯರಾತ್ರಿ 12 ಗಂಟೆಗೆ ಸಾರ್ಥಕ್ನ ಕೋಣೆಯ ಬಾಗಿಲು ಜೋರಾಗಿ ಬಡಿದ ಸದ್ದು ಕೇಳಿತು. ಅವನಿಗೆ ಎಚ್ಚರಿಕೆ ಆಯಿತು. ಎದ್ದು ಹೋಗಿ ಬಾಗಿಲು ತೆರೆದಾಗ ಅಲ್ಲಿ ಯಾರೂ ಇರಲಿಲ್ಲ. ಮತ್ತೆ ಬಾಗಿಲು ಹಾಕಿ ಬಂದು ಮಲಗಿದಾಗ ಪುನಃ ಬಾಗಿಲು ಬಡಿಯುವ ಸದ್ದು. ಕೋಪದಿಂದ ಎದ್ದು ಹೋಗಿ ಬಾಗಿಲು ತೆರೆದ. ಆಗಲೂ ಅಲ್ಲಿ ಯಾರೂ ಇಲ್ಲ. ಹೊರಗೆ ಬಂದು ನೋಡಿದಾಗ ಅವನ ಕಣ್ಣನ್ನು ಯಾರೋ ಬಟ್ಟೆಯಿಂದ ಕಟ್ಟಿದರು. ಅಣ್ಣ, ಭಯಪಡಬೇಡ, ನಿಂಗೊಂದು ಸರ್ಪ್ರೈಸ್ ಇದೆ. ನಿನ್ನ ಕೈ ಹಿಡ್ಕೊಂಡು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ದಯವಿಟ್ಟು ಕಣ್ಣಿಗೆ ಕಟ್ಟಿದ್ದ ಬಟ್ಟೆ ತೆಗಿಬೇಡ ಎಂದು ರದ್ದಿ ಹೇಳಿದಾಗ, ರದ್ದಿ ಏನಿದು ಮಧ್ಯರಾತ್ರಿಯಲ್ಲಿ? ಮಲಗಿದ್ದವನು ನೆಬ್ಬಿಸಿ ಮಕ್ಕಳ ಹಾಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಎಂದು ಸಣ್ಣಗೆ ಗದರಿದ. ಕೋಪ ಮಾಡ್ಕೋಬೇಡ ಅಣ್ಣ, ಇನ್ನೊಂದು 2 ನಿಮಿಷ ಹೀಗೆ ಇರು ಪ್ಲೀಸ್ ಎಂದಳು. ಹೌದು, ಇಷ್ಟೊತ್ತು ಎಲ್ಲರೂ ಎಲ್ಲಿ ಹೋಗಿದ್ರಿ? ಯಾರನ್ನೂ ಕಾಣಲಿಲ್ಲ ಎಂದು ಪ್ರಶ್ನಿಸಿದ. ಅಯ್ಯೋ ಅಣ್ಣ, ಎಷ್ಟು ಪ್ರಶ್ನೆ ಕೇಳ್ತೀಯಾ? ನೋಡು, 2 ನಿಮಿಷ, ನೀನು ಸುಮ್ಮನಿರು ಆಯಿತಾ ಎಂದವಳು ಅವನನ್ನು ಟೆರೆಸ್ನ ಮೇಲೆ ಕರೆದುಕೊಂಡು ಹೋದಳು. ನಂತರ ಅವನ ಕಣ್ಣಿಗೆ ಕಟ್ಟಿರೋ ಬಟ್ಟೆಯನ್ನು ಬಿಚ್ಚಿದಳು. ಸಾರ್ಥಕ್ ಕಣ್ಣು ತೆರೆದು ನೋಡಿದಾಗ ಟೆರೆಸ್ಸನ್ನು ವಿವಿಧ ಥರದ ದೀಪಗಳಿಂದ ಅಲಂಕರಿಸಲಾಗಿತ್ತು. ಮನೆಯವರೆಲ್ಲರೂ ಆ ದೀಪದ ಬೆಳಕಿನಲ್ಲಿ ಅವನ ಕಣ್ಣಿಗೆ ಕಂಡರು. ಇಚ್ಛಾಳ ತಂದೆ ತಾಯಿ ಹಾಗೂ ಇಶಾನ್ ಕೂಡ ಬಂದಿದ್ದರು. ಅವನ ಕಣ್ಣುಗಳು ಅವನ ಮನದರಸಿಯನ್ನು ಹುಡುಕುತ್ತಿದ್ದವು. ತಕ್ಷಣ ಆಕಾಶದಲ್ಲಿ ಪಟಾಕಿ ಸಿಡಿದ ಶಬ್ದ. ಅಲ್ಲಿ ಹ್ಯಾಪಿ ಬರ್ತ್ಡೇ ಸಾರ್ಥಕ್ ಎಂದು ಬರೆದಿತ್ತು. ಆಕಾಶದಲ್ಲಿ ತಾರೆಗಳು ಮಿನುಗುತ್ತಿರುವಾಗ ಅವುಗಳಿಗೆ ಪೈಪೋಟಿ ನೀಡುವಂತೆ ಅವನ ಕಣ್ಣುಗಳು ಕೂಡ ಖುಷಿ ಹಾಗೂ ಅಚ್ಚರಿಯಿಂದ ಮಿನುಗಿದವು. ಪಕ್ಕದಲ್ಲಿ ಇಚ್ಛಾ ನಗುಮೊಗದೊಂದಿಗೆ ನಿಂತಿದ್ದಳು. ಅವನು ಅವಳ ಕಡೆಗೆ ನೋಡಿ ಮುಗುಳ್ನಗೆ ಬೀರಿದ. ಅಣ್ಣ, ಈಗ ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತು ಅಂದ್ಕೊಳ್ತೀನಿ ಎಂದು ವೃದ್ಧಿ ಹೇಳಿದಾಗ, ಹೌದು, ಅಂದರೆ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡೋಕ್ಕೆ ನೀವೆಲ್ಲರೂ ಮನೆಯಿಂದ ಮಾಯ ಆಗಿದ್ದು ಅಲ್ವಾ ಎಂದವನು ಮತ್ತೆ ಮನೆಯವರ ಕಡೆಗೆ ನೋಡುತ್ತಾ, ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಆದರೆ ಎಂದು ತನ್ನ ತಂದೆಯ ಕಡೆಗೆ ನೋಡಿ, ಅಪ್ಪ ನಿಮ್ಗೆ ಗೊತ್ತಲ್ವಾ ನನಗೆ ಬರ್ಡೇ ಸೆಲೆಬ್ರೇಟ್ ಮಾಡೋದಂದರೆ ಇಷ್ಟ ಇಲ್ಲ ಅಂತ.
ಇವತ್ತು ನನ್ನ ಜನ್ಮದಿನ ಮಾತ್ರ ಅಲ್ಲ, ನಮ್ಮಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋದ ದಿನ, ನನಗೆ ಇಷ್ಟ ಇಲ್ಲದೆ ಇರೋ ದಿನ. ಎಲ್ಲ ಗೊತ್ತಿದ್ದು ಯಾಕಪ್ಪ ಇದೆಲ್ಲ ಮಾಡೋಕ್ಕೆ ಹೋದ್ರಿ ಎಂದು ಪ್ರಶ್ನಿಸಿದಾಗ, ಎಲ್ಲರೂ ಹುಟ್ಟಿದ ದಿನ ಅಂದರೆ ಹೊಸ ಬಟ್ಟೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗೋದು, ಸಂಜೆ ಮನೇಲಿ ಪಾರ್ಟಿ ಮಾಡೋದು ಎಲ್ಲ ಮಾಡ್ತಾರೆ, ತುಂಬ ಖುಷಿಯಾಗಿರ್ತಾರೆ. ಆದರೆ ನೀನು ಈ ದಿನ ಮಂಕಾಗಿರ್ತೀಯ. ಚಿಕ್ಕ ವಯಸ್ಸಿಂದಲೂ ಅಷ್ಟೇ, ನಿನಗೆ ನಿನ್ನ ಬರ್ಡೇ ಅಂದರೆ ಆಗಲ್ಲ. ಅದಕ್ಕೆ ಇನ್ನು ಮುಂದೆ ಆದರೂ ನೀನು ಖುಷಿಯಾಗಿರಬೇಕು ಅಂತ ನಾವೆಲ್ಲರೂ ಸೇರಿ ಇಚ್ಛಾ ಜೊತೆ ಕೈ ಜೋಡಿಸಿದ್ವಿ. ಈ ಐಡಿಯಾ ಎಲ್ಲ ಅವಳದೆ ಎಂದರು. ಇಚ್ಛಾ ಸಾರ್ಥಕ್ನ ಬಳಿ ಬಂದವಳು, ನೋಡಿ, ನೀವು ನಿಮ್ಮಮ್ಮನ ಎಷ್ಟು ಪ್ರೀತಿಸ್ತೀರಾ ಅಂತ ನಮಗೆಲ್ಲ ಗೊತ್ತು. ಹಾಗೆ ಅವರು ಕೂಡ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ. ಯಾವುದೋ ಕಾಣದ ಲೋಕದಲ್ಲಿ ಇದ್ಕೊಂಡು ನಿಮ್ಮ ಚಲನವಲನಗಳನ್ನು ಗಮನಿಸ್ತಾನೆ ಇರ್ತಾರೆ. ನೀವು ಹೀಗೆ ಬೇಜಾರಾಗಿದ್ದರೆ ಅವರಿಗೂ ಬೇಜಾರಾಗುತ್ತೆ. ನಿಮ್ಮ ಖುಷಿನೇ ಅವರ ಖುಷಿ ಕೂಡ. ಪ್ಲೀಸ್ ನಿಮ್ಮಮ್ಮಂಗೋಸ್ಕರ ಆದರೂ ಖುಷಿಯಾಗಿರಿ ಎಂದಾಗ ದಾಮೋದರ್ ಅವರು ಕೂಡ, ಚಿನ್ನು ಹೇಳ್ತಿರೋದು ಸರಿಯಾಗಿದೆಪ್ಪ, ನೀನು ಎಲ್ಲರ ಹಾಗೆ ಖುಷಿಯಾಗಿರಬೇಕು ಎಂದರು. ಅವನಿಗೂ ಅವರ ಮಾತು ಸರಿ ಅನಿಸಿತು. ಕೇಕಿದ್ದ ಟೇಬಲ್ನ ಕಡೆಗೆ ಬಂದನು. ಎಲ್ಲರೂ ಖುಷಿಯಿಂದ ಹ್ಯಾಪಿ ಬರ್ಡೇ ಎಂದು ಹಾಡಿದರು. ಸಾರ್ಥಕ್ ಕೇಕ್ ಕಟ್ ಮಾಡಿ ಮೊದಲ ತುಂಡು ಇಚ್ಛಾಗೂ, ನಂತರ ತನ್ನ ತಂದೆಗೂ, ತದನಂತರ ಎಲ್ಲರಿಗೂ ತಿನ್ನಿಸಿದನು. ಎಲ್ಲರೂ ಅವನಿಗಾಗಿ ಖರೀದಿಸಿದ ಉಡುಗೊರೆಯನ್ನು ಕೊಟ್ಟರು. ಸಾರ್ಥಕ್ ಹಿರಿಯರ ಕಾಲಿಗೆ ಬಿದ್ದು ಅವರ ಆಶೀರ್ವಾದವನ್ನು ಪಡೆದನು. ಇಚ್ಛಾ ಕೂಡ ತನ್ನ ಕಡೆಯಿಂದ ಅವನಿಗಾಗಿ ತುಂಬ ವಿಶೇಷವಾದ ಉಡುಗೊರೆಯನ್ನು ನೀಡಿದಳು. ಬಳಿಕ ಸರ್ವೇಶ್, ಬರ್ತ್ಡೇ ಸೆಲೆಬ್ರೇಷನ್ ಮೆಮೊರೇಬಲ್ ಆಗಬೇಕು ಅಂದರೆ ಅಣ್ಣನ ಖುಷಿಗಾಗಿ ಎಲ್ಲರೂ ಡ್ಯಾನ್ಸ್ ಮಾಡಬೇಕು ಎಂದನು. ಇಚ್ಛಾ, ಸಾರ್ಥಕ್ ಹಾಗೂ ಸರ್ವೇಶ್ನ ಹೊರತುಪಡಿಸಿ ಎಲ್ಲರೂ ನೃತ್ಯ ಮಾಡಿದರು. ಸರ್ವೇಶ್ಗೆ ಜೋಡಿ ಇಲ್ಲದರಿಂದ ಅವನು ಗಿಟಾರ್ ನುಡಿಸುತ್ತಾ ಸಪ್ನಾ ಜಹಾ ದಸ್ತಕ್ನದೆ ಎಂಬ ಹಾಡನ್ನು ಹಾಡಿದ. ತದನಂತರ ಎಲ್ಲರೂ ಸೇರಿ ಇಚ್ಛಾ ಹಾಗೂ ಸಾರ್ಥಕ್ಗೆ ನೃತ್ಯ ಮಾಡಲು ಹೇಳಿದಾಗ ಅದ್ಯಾಕೋ ಇಬ್ಬರಿಗೂ ಮುಜುಗರವಾಯಿತು. ಬಳಿಕ ಎಲ್ಲರ ಒತ್ತಾಯಕ್ಕೆ ಮಣಿದು ಹೃದಯವೇ ಬಯಸಿದೆ ನಿನ್ನನೆ ಎಂಬ ಹಾಡಿಗೆ ಹೆಜ್ಜೆ ಹಾಕಿದ್ದರು. ತದನಂತರ ಎಲ್ಲರಿಗೂ ಒಂದು ಸರ್ಪ್ರೈಸ್ ಕಾದಿತ್ತು. ಅದು ಇಚ್ಛಾಳ ಹಾಡು. ಅವಳು ಆಲೋಚನೆ ಆರಾಧನೆ ಎಲ್ಲ ನಿಂದೇನೆ ಎಂಬ ಹಾಡನ್ನು ಹಾಡಿದಾಗ ಎಲ್ಲರೂ ಓ ಎಂದರು. ಸಾರ್ಥಕ್ಗೆ ತುಂಬ ಖುಷಿಯಾಗಿತ್ತು. ಆದರೂ ಅವನು ಅದನ್ನು ತೋರಿಸಿಕೊಳ್ಳಲಿಲ್ಲ. ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.